ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವ್ಲಾಗ್ ಅಂತೂ ಒಂಥರ ನ್ಯಾಚುರಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ನಾನು ಏನೂ ಎಡಿಟ್ ಮಾಡಿಲ್ಲ, ಯಾಕೆಂದರೆ ತುಂಬ ಬ್ಯುಸಿ ಫ್ರೆಂಡ್ಸ್. ಇಬ್ಬರು ಮಕ್ಕಳದ್ದು ಎಕ್ಸಾಮ್ ಇನ್ನೊಂದು 10 ಡೇಸಲ್ಲಿ ಸ್ಟಾರ್ಟ್ ಆಗುತ್ತೆ. ನೀವು ಪದೇ ಪದೇ ಒಂದು ವೀಡಿಯೋನ ಮಾಡಿ ಅಂತ ಪದೇ ಪದೇ ಕೇಳ್ತಾಯಿದ್ರಿ. ಅದಕ್ಕೆ ಒಂದು ಅರ್ಧ ಗಂಟೆ ಅದನ್ನು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಬಟ್ ಇದೊಂಥರನೂ ಚೆನ್ನಾಗೇ ಇರುತ್ತೆ, ಯಾಕೆಂದರೆ ನ್ಯಾಚುರಲಾಗಿ ಮಾಡಿದ್ದೀನಿ, ಎಲ್ಲೂ ಎಡಿಟ್ ಮಾಡಿಲ್ಲ. ಇನ್ನೊಂದು ಬಂದು ಸ್ಟಾರ್ಟಿಂಗ್ ಇಲ್ಲೇನು ಅಂದರೆ ಯಾವಾಗ್ಲೂ ಅಷ್ಟೇ ಒಂದು 3 to 4 hours ಚಿಕ್ಕ ಮಗಳನ್ನ ಇಟ್ಕೋತೀನಿ ನಾನು. 10 ಮಿನಿಟ್ಸ್ ಬ್ರೇಕ್ ಆಗಾಗ ಕೊಟ್ಟು, ಆಮೇಲೆ ಸ್ವಲ್ಪ ಲಾಸ್ಟಲ್ಲಿ ಇನ್ನೊಂದು ಮಲ್ಕೊಳ್ಳೋಬೇಕಾರೆ ಅವಳಿಗೆ ಫುಲ್ಲು ಸುಸ್ತಾಗಬಾರ್ದು, ಒಂಥರ ಹೆಕ್ಟಿಕ್ ಅನಿಸ್ಬಾರ್ದು ಅಂತ ಅವ್ರ ಅಪ್ಪನ ಜೊತೆ, ಅವ್ರ ಅಜ್ಜಿ ಜೊತೆ, ಅವ್ರ ಅಕ್ಕನ ಜೊತೆ ಎಲ್ಲ ಆಟಾಡೋಕ್ಕೆ ಬಿಡ್ತೀನಿ. ಅವಳಿಗೆ ಸ್ವಲ್ಪ ರಿಲೀಫ್ ಅಂತ ಅನಿಸುತ್ತೆ. ಇವತ್ತಿನ ವ್ಲಾಗಲ್ಲಿ ಮೇಯ್ನಾಗಿ ಏನು ಅಂದರೆ ಪೇರೆಂಟ್ಸ್ ರೋಲ್ ಏನು, ಹೆಂಗೆ ಮಕ್ಕಳನ್ನ ಓದಿಸ್ಬೇಕು, ಚಿಕ್ಕ ಮಕ್ಕಳನ್ನ ಹೇಗೆ, ದೊಡ್ಡ ಮಕ್ಕಳನ್ನ ಹೇಗೆ, ಆಮೇಲೆ ಎಕ್ಸಾಮ್ ಟೈಮಲ್ಲಿ ನಾವು ಹೇಗೆ ನಡ್ಕೋಬೇಕು, ಅವ್ರಿಗೆ ಮಾರ್ಕ್ಸ್ ಬರಬೇಕು ಅಂದರೆ ಸ್ಟ್ರೆಸ್ ಆಗಬಾರ್ದು, ಇಂಟ್ರೆಸ್ಟ್ ಬರಬೇಕು ಅಂದರೆ ಯಾವ ರೀತಿ ಅವ್ರಿಗೆ ಮೋಟಿವೇಟ್ ಮಾಡಬೇಕು, ಅವ್ರ ಜೊತೇಲಿ ಹೆಂಗಿರಬೇಕು ಅಂತ ಇವತ್ತಿನ ವ್ಲಾಗ್ ಆಗಿರುತ್ತೆ. ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಯಾಕೆಂದರೆ ಈಗ ನಾನು ಬೋರ್ಡ್ ಎಕ್ಸಾಮು 10th 12th ಎಲ್ಲ ಇನ್ವಿಜಿಲೇಷನ್ ಮಾಡ್ತಾಯಿದ್ದೀನಿ. ಮುಂದೆ ವ್ಯಾಲ್ಯೂಯೇಷನ್ಸ್ ಎಲ್ಲ ಆಗ್ತಾ ಇರುತ್ತೆ. ಅದೆಲ್ಲ ನೋಡಿರ್ತೀವಲ್ವ, ಎಷ್ಟೊಂದು ಆ ಫೇಸಸ್ ಎಲ್ಲ ಗೊತ್ತು. ಆ್ಯಸ್ ಎ ಪೇರೆಂಟ್ ಆಗಿಯೂ ನಾನು ಮಾತಾಡ್ತೀನಿ, ಆ್ಯಸ್ ಎ ಟೀಚರ್ ಆಗೂ ಹೇಳ್ತೀನಿ. ಏನಾದ್ರು ಟಿಪ್ಸ್ ಡೆಫಿನೆಟ್ಲಿ ಯೂಸ್ ಆಗುತ್ತೆ, ಏಕೆಂದರೆ ಎಲ್ಲ ಕ್ಯಾಟಗರಿ ಮಕ್ಕಳನ್ನೂ ನಾವು ನೋಡಿರ್ತೀವಿ. ತುಂಬ ಡಲ್ ಇರೋರನ್ನ, ತುಂಬ ಜಾಣರನ್ನ, ತುಂಬ ಓದಿ ಟೆನ್ಷನ್ ಮಾಡ್ಕೊಳ್ಳೋರನ್ನ, ಕೆಲವರು ಇಂಟ್ರೆಸ್ಟೇ ಇಲ್ದಿರೋರನ್ನ, ಆಮೇಲೆ ಬುದ್ಧಿವಂತರಾಗಿರ್ತಾರೆ, ಆಮೇಲೆ ಎಫರ್ಟೇ ಹಾಕಲ್ಲ. ಸೊ ಎಲ್ಲ ಟೈಪ್ ಸ್ಟೂಡೆಂಟ್ಸ್ನೂ ನಾವು ಫೇಸ್ ಮಾಡಿರ್ತೀವಿ, ಅವ್ರನ್ನ ಹ್ಯಾಂಡಲ್ ಮಾಡಿರ್ತೀವಿ. ಇವತ್ತಿನ ವ್ಲಾಗಲ್ಲಿ ನೀವು ಪೇರೆಂಟ್ಸ್ ಆಗಿ ಏನು ನಿಮ್ಮ ರೋಲು ಅಂತ ಹೇಳ್ತಾ ಹೋಗ್ತೀನಿ. ಫಸ್ಟ್ ಆಫ್ ಆಲ್ 1 ಮಿನಿಟ್ ಏನು ಹೇಳಬೇಕು ಅಂದರೆ, ಪೇರೆಂಟಿಂಗ್ ತುಂಬ ಕಷ್ಟ. ಹಿಂದಿನ ಕಾಲದಲ್ಲಿ ಟಿ ವಿ ಇರಲಿಲ್ಲ, ಮೊಬೈಲ್ ಇರಲಿಲ್ಲ, ಅಷ್ಟೊಂದು ಕ್ಲೋಸ್ ಫ್ರೆಂಡ್ಸ್ ಅಂತ ಏನೂ ಇರ್ತಿರ್ಲಿಲ್ಲ. ಸೊಸೈಟಿ ಇನ್ವಾಲ್ವ್ಮೆಂಟ್ ತುಂಬ ಕಡಿಮೆ ಇರ್ತಿತ್ತು, ಡೈವರ್ಷನ್ಸ್ ಕಡಿಮೆ ಇರ್ತಿತ್ತು. ನಾವು ಬಾಯಿ ಮುಚ್ಕೊಂಡು ಒಂದು ಜಾಗದಲ್ಲಿ ಕೂತ್ಕೊಂಡು ಓದ್ತಾ ಇದ್ವಿ. ಭಯ ಭಕ್ತಿ ಇತ್ತು, ಟೀಚರ್ಸ್ ಅಂದರೆ ಭಯ ಭಕ್ತಿ ಇತ್ತು, ಪೇರೆಂಟ್ಸ್ ಅಂದರೆ ಹೆದರ್ಕೊಂಡು ಸಾಯ್ತಾ ಇದ್ವಿ. ಆ ಥರ ಎಲ್ಲ ಇತ್ತು. ನಿಜವಾಗ್ಲೂ ಗೊತ್ತಾ, ಈಗಿನ ಕಾಲದಲ್ಲಿ ಅದು ಯಾವುದೂ ಇಲ್ಲ. ಪೇರೆಂಟಿಂಗ್ ಅನ್ನೋದು ದೊಡ್ಡ ತಲೆನೋವಿನ ಕೆಲಸ ಅಂತಲೇ ಹೇಳ್ಬೋದು. ಬಟ್ ಅದನ್ನು ತಲೆನೋವು ಅಂತ ಅಂದ್ಕೋಬೇಡಿ, ಅದೊಂದು ಚಾಲೆಂಜ್ ಥರ ಫೇಸ್ ಮಾಡಿ, ಆಮೇಲೆ ಅದನ್ನು ಒಂಥರ ಎಂಜಾಯ್ ಮಾಡಿ, ಆಯಿತಾ? ಎಷ್ಟಾಗುತ್ತೋ ಅಷ್ಟು ನೀವು ನಿಮ್ಮ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ಎಫರ್ಟ್ಸ್ನ ಕೊಡ್ತಾನೆ ಇರಿ. ಅವ್ರು ಏನಾದರೂ ತಗೊಳ್ಳಿ, ಅವ್ರು ಓದಿಲ್ಲದೆ ಇರಲಿ, ಉದ್ಧಾರ ಆಗದೇ ಇರಲಿ. ಬಟ್ ನನಗೆ ಯಾವಾಗಲೂ ಏನು ಅನಿಸುತ್ತೆ ಅಂದರೆ, ನನ್ನ 100% ನಾನು ಆ್ಯಸ್ ಎ ಪೇರೆಂಟ್ ನನ್ನ ಮಕ್ಕಳಿಗೆ ಕೊಡಬೇಕು. ಡೆಫಿನೆಟ್ಲಿ ಇಬ್ಬರು ಮಕ್ಕಳು ತುಂಬ ಚೆನ್ನಾಗಿ ಓದ್ತಾರೆ. ಟಚ್ ವುಡ್. ನಾನಂತೂ ಆ ಥರ ಓದ್ತಾರೆ ಅವರು ಅಂತ ನಾನೇನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕೋಗಲ್ಲ. ಅವ್ರು ಡಿಗ್ರಿನ ಮಾಡಲಿ, ಇಂಜಿನಿಯರಿಂಗನ್ನು ಮಾಡಲಿ, ಮೆಡಿಕಲನ್ನು ಮಾಡಲಿ, ಅಥವಾ ಫ್ಯಾಷನ್ ಡಿಸೈನಿಂಗ್ ಮಾಡಲಿ, ಅವ್ರಿಗೆ ಏನು ಇಂಟ್ರೆಸ್ಟ್ ಇರುತ್ತೋ ಅದನ್ನು ಮಾಡಲಿ. ಸೊ ಯಾವುದೂ ಪ್ರೆಷರ್ ಇಲ್ಲ. ಬಟ್ ನನಗೇನು ಖುಷಿ ಅಂದರೆ, ಅವರು ರೆಸ್ಪಾನ್ಸಿಬಲ್ ಆಗಿ ಕೂತ್ಕೊಂಡು ಓದ್ತಾರೆ, ಅದೊಂದು. ಆಮೇಲೆ ನನ್ನ ಗಟ್ ಫೀಲಿಂಗ್ ಏನು ಅಂದರೆ, ಒಂದು 10 ವರ್ಷ 12 ವರ್ಷ ಆದಮೇಲೆ ನಾನು ಯಾವುದೋ ಬೇರೆ ಫೀಲ್ಡಲ್ಲಿ ಹೋಗ್ಬಿಟ್ಟು ನನ್ನ ಮಕ್ಕಳಿಗೆ ಟೈಮ್ ಕೊಡಲಿಲ್ಲ ಅಂತ ಗಿಲ್ಟ್ ಕಾಡಬಾರ್ದು ಅಂತ ನನಗೆ ತಲೆಯಲ್ಲಿ ಯಾವಾಗಲೂ ಇರುತ್ತೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಲ್ವ, ಏನೇ ಇದ್ದರೂ ಕೂಡ ಬೇರೆ ಎಲ್ಲ ಕೆಲಸನೂ ಬಿಟ್ಬಿಡ್ತೀನಿ. ಮನೆ ಕೆಲಸ ಕೆಲವು ಸತಿ ಕ್ಲೀನಿಂಗ್ ಮಾಡೋದನ್ನು ಬಿಟ್ಬಿಡ್ತೀನಿ, ಮಕ್ಕಳ ಜೊತೆ ಕೂತ್ಕೋತೀನಿ. ಅದೇ 10-12 ವರ್ಷ ಆದಮೇಲೆ ನನಗೆ ರಿಗ್ರೆಟ್ ಇರಬಾರ್ದು, ನಾನು ಅವ್ರಿಗೆ ಟೈಮ್ ಕೊಟ್ಟಿಲ್ಲ, ಅವ್ರಿಗೆ ಓದಿಸಿಲ್ಲ ಅಂತ. ಸೊ ಅದಂತೂ ನಾನು ಯಾವಾಗಲೂ ಅವ್ರಿಗೆ ಟೈಮ್ ಕೊಡೋದು, ಅವ್ರಿಗೆ ಓದಿಸೋದು, ಬೇಸಿಕ್ಕು ಇದೆಲ್ಲ ತಲೆಯಲ್ಲಿ ಇಟ್ಕೊಂಡಿರ್ತೀನಿ. ನೀವೂ ಅಷ್ಟೇ, ಅದನ್ನು ಬರ್ಡನ್ ಅಂತ ಅಂದ್ಕೋಬೇಡಿ. ಆದಷ್ಟು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು, ಏಕೆಂದರೆ ಎಲ್ಲರೂ ಈಗ ಎಷ್ಟೊಂದು ಜನ ವರ್ಕಿಂಗ್ ವುಮೆನ್ ಇರ್ತಾರೆ. ಮನೇಲಿದ್ದರೂ ಕೂಡ ಕೆಲವು ಸತಿ ಪಾಪ ತಾಯಂದರು ಓದಿರಲ್ಲ, ಆಮೇಲೆ ಟೈಮ್ ಕೊಡೋಕ್ಕಾಗಲ್ಲ. ಎಷ್ಟಾಗುತ್ತೋ ಅಷ್ಟು ನಿಮ್ಮ ಬೆಸ್ಟ್, ಆಯಿತಾ? ಎಷ್ಟಾಗುತ್ತೋ ಅಷ್ಟೇ ಕೊಡೋಕ್ಕಾಗುತ್ತೆ. ನಾನು ಬೆಳಗ್ಗೆಯಿಂದ ಈಗ ಸಂಜೆವರೆಗೂ ನನಗೆ ಕೊಡೋಕ್ಕಾಗಲ್ಲ, ಯಾಕೆಂದರೆ ಜಾಬಿಗೆ ಹೋಗ್ತೀನಿ. ನನಗೆ ಸಂಜೆ ಬಂದಿದ ತಕ್ಷಣ ಆ ಒಂದು 6 hours ಕರೆಕ್ಟಾಗಿ ಇಟ್ಕೋತೀನಲ್ವ, ಅದು ನನ್ನ ಸ್ಯಾಟಿಸ್ಫ್ಯಾಕ್ಷನ್. ನೆಕ್ಸ್ಟ್ ಬಂದು ಈಗ ಒಂದು ಬ್ರಾಕೊಲಿ, ಏನದು ಬೇಬಿಕಾರ್ನ್, ಅದೆಲ್ಲ ಮಾಡಿ ಸ್ವಲ್ಪ ಪಲಾವ್ ಥರ ಮಾಡ್ತಾಯಿದ್ದೀನಿ. ಮುಂದೆ ತುಂಬ ತರಕಾರಿ ಹಾಕಿ ಬಿಸಿಬೇಳೆ ಬಾತ್ ಮಾಡಿದ್ದೆ. ಸ್ವಲ್ಪ ನವಣೆ ಎಲ್ಲ ಯೂಸ್ ಮಾಡ್ಕೊಂಡು ಸಿರಿಧಾನ್ಯನ, ಅದನ್ನೇ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕ್ತಾಯಿದ್ದೀನಿ. ಮುಂದಿನ ವೀಡಿಯೋದಲ್ಲಿ ಇದ್ರದ್ದು ಅರ್ಧ ಇನ್ನೂ ಕಂಟಿನ್ಯೂ ಮಾಡ್ತೀನಿ, ಯಾಕೆಂದರೆ ಹೇಳಿದ್ನಲ್ಲ ನಾನು ಎಡಿಟ್ ಮಾಡಲಿಲ್ಲ. ಅದು ತುಂಬ ಟೈಮ್ ತೊಗೊಳುತ್ತೆ ಫ್ರೆಂಡ್ಸ್, ಅದಕ್ಕೆ ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ನಾನು ಈಗಲೇ ಹೇಳ್ತಾ ಇದ್ದೀನಿ, ಅದನ್ನು ಕೆಲಸ ಮಾಡ್ಕೊಂಡು ಕೇಳಿ, ಇದೊಂಥರ ಪಾಡ್ಕ್ಯಾಸ್ಟ್ ಥರ ಕೇಳಿ. ವೀಡಿಯೋ ನೋಡೋದಿದ್ರೆ ಸ್ವಲ್ಪ 1-1.5 ರೆಸಿಪಿ ನಿಮಗೆ ಗೊತ್ತಾಗುತ್ತೆ ಅಷ್ಟೇ.
ನೆಕ್ಸ್ಟ್ ಫಸ್ಟ್ ಪಾಯಿಂಟ್ ಹೇಳ್ತೀನಿ ನೋಡಿ, ಇದು ಆ್ಯಸ್ ಎ ಟೀಚರ್, ಆ್ಯಸ್ ಎ ಪೇರೆಂಟ್ ಎರಡು ರೀತಿಯೂ ಹೇಳ್ತಾ ಹೋಗ್ತೀನಿ. ಎಷ್ಟೊತ್ತು ಓದ್ತಾರೆ ಅನ್ನೋದು ಮ್ಯಾಟ್ರೇ ಆಗಲ್ಲ. ನಾನು ಎಷ್ಟು ಜನನ ನೋಡಿದ್ದೀನಿ ಗೊತ್ತಾ, ಬೆಳಗ್ಗೆ 4 ಗಂಟೆಗೆ 3 ಗಂಟೆಗೆ ಎದ್ದೇಳ್ತಾರೆ, ನೈಟ್ 2 ಗಂಟೆಗೆ ಮಲಗ್ತಾರೆ, ಬಟ್ ಅವ್ರು ನಿಜವಾಗ್ಲೂ ಒಂದು 35 ಮಾರ್ಕ್ಸೂ ತೆಗಿಯಲ್ಲ, ಆಯಿತಾ. ಕೆಲವರು ಆ ಥರ ಎಫರ್ಟ್ ಹಾಕಿ 100 on 100 ತೆಗ್ದಿದ್ದಾರೆ. ಕೆಲವರು ಜಸ್ಟ್ ಒಂದು 2-3 ಅವರ್ಸ್ ಓದಿನೂ 100 out of 100 ತೆಗ್ದಿದ್ದಾರೆ. ಸೊ ಇದು ಎಷ್ಟು ಹೊತ್ತು ಓದ್ತೀವಿ ಅಂತಲ್ಲ, ಎಷ್ಟು ಕಾನ್ಸಂಟ್ರೇಷನಿಂದ ಓದ್ತೀವಿ, ಎಷ್ಟು ಕ್ವಾಲಿಟಿ ಇದೆ ಅದ್ರ ಮೇಲೆ, ಆಮೇಲೆ ಎಷ್ಟು ಔಟ್ಕಮ್ ಇದೆ. ಈಗ 4 ಗಂಟೆ ಟೈಮ್ ಕಂಟಿನ್ಯೂಸ್ ಆಗಿ ಓದಿದೆ ಅಂತ ಯಾರಾದರೂ ಹೇಳ್ತಾರೆ ಅಂದರೆ, ಏನು ಓದಿದ್ಯಾ ಹೇಳು ಅಂತ ಕೇಳಿ, ಆಯಿತಾ. ಜಸ್ಟ್ ಆಗ ಗೊತ್ತಾಗೋಗುತ್ತೆ ಅವ್ರು ಏನು ಓದಿದ್ದಾರೆ ಅಂತ. ಅವರು ಒಂದು 10 ಪಾಯಿಂಟ್ಸ್ ಕಾನ್ಫಿಡೆಂಟಾಗಿ ಹೇಳಿದ್ದಾರೆ ಅಂದರೆ ಸಾಕು, ಅವರು ಕರೆಕ್ಟ್ ಟ್ರ್ಯಾಕಲ್ಲಿದ್ದಾರೆ. ಸ್ವಲ್ಪ ತೊದಲಿದ್ರೂ ಪರವಾಗಿಲ್ಲ, ಅವರು ಓದಿದ್ದಾರೆ ಅಂತ ಅರ್ಥ. 2 ಅವರ್ ಓದಿದೆ, 1.5 ಗಂಟೆ ಟೈಮ್ ಓದಿದೆ, ಏನು ಓದಿದ್ಯಾ ಹೇಳಬೇಕು. ಸೊ ಅದು ಫಸ್ಟ್ ಇಂಪಾರ್ಟೆಂಟ್ ನಮ್ಮ ಪೇರೆಂಟ್ ರೋಲು. ಸೆಕೆಂಡು, ಮಕ್ಳಿಗಾಗಲಿ ದೊಡ್ಡವ್ರು ಕೆಲವು ಸಬ್ಜೆಕ್ಟ್ಸ್, ಮ್ಯಾಥ್ಸು, ಈಗ ಕೆಮಿಸ್ಟ್ರಿ, ಸೈನ್ಸು, ಇದೆಲ್ಲ ಏನು ಅಂದರೆ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಬೇರೆ ಸಬ್ಜೆಕ್ಟ್ಸೂ ಅಷ್ಟೇ, ನಾನು ಹೈಯರ್ ಕ್ಲಾಸಸ್ ತೊಗೊಳ್ಳೋದ್ರಿಂದ ಹೇಳ್ತಾ ಇದ್ದೀನಿ. ಬೇರೆ ಸಬ್ಜೆಕ್ಟೂ ಅಷ್ಟೇ ಕೀವರ್ಡ್ಸ್ ಅಂತ ಇರುತ್ತೆ, ಅದನ್ನು ಕಾನ್ಸಂಟ್ರೇಟ್ ಮಾಡಬೇಕು. ಈಗೇನೋ ಮೊಘಲ್ ಎಂಪೈರು, ಏನೋ ಡೈನಾಸ್ಟಿ, ಅದೇನೋ ಸೋಷಲಲ್ಲಿತ್ತು ಅಂದ್ಕೊಳ್ಳಿ, ಅದರಲ್ಲಿ ಪ್ರತಿಯೊಂದು ಸೆಂಟೆನ್ಸಲ್ಲಿ ಒಂದು ಕೀವರ್ಡ್ ಅಂತ ಇರುತ್ತೆ. ಆ 10 ಸೆಂಟೆನ್ಸ್ನ 10 ಕೀವರ್ಡ್ಸ್ ಆಗಿ ಮಾಡ್ಕೋಬೇಕು. ಆ 10 ಕೀವರ್ಡ್ಸು ನಮ್ಮ ನೋಟ್ಬುಕ್ಕಲ್ಲಿ ಇರಬೇಕು. ಆ ಕೀವರ್ಡ್ ನಮಗೆ ನೆನಪಾಗಿದ ತಕ್ಷಣ ಆ ಸೆಂಟೆನ್ಸ್ ಆಟೋಮೆಟಿಕ್ಕಾಗಿ ನಮಗೆ ನೆನಪಾಗುತ್ತೆ. ನಾನು ಯೂಶ್ವಲಿ ಹಾಗೆ ಮಾಡ್ತಾಯಿದ್ದಿದ್ದು. ನಾನು ಟೆಕ್ಸ್ಟ್ ಬುಕ್ ಫುಲ್ಲು ಬರ್ಕೊಂಡ್ಬಿಡ್ತಿದ್ದೆ. ನಾನು ಓದಾದ್ಮೇಲೆ ಆ ಟೆಕ್ಸ್ಟ್ ಬುಕ್ನ ಯಾರೂ ಓದೋಕ್ಕಾಗಲ್ಲ, ಆ ಲೆವೆಲ್ಗೆ ಬರೀತಾ ಇದ್ದೆ ನಾನು. ಸೊ ನನಗೆ ಆ ಥರ ಒಬ್ಬೊಬ್ರದ್ದು ಒಂದೊಂದು ಥರ ಅಭ್ಯಾಸ ಇರುತ್ತೆ. ಆ ಥರ ಕೀವರ್ಡ್ಸ್ ಇರುತ್ತಲ್ಲ, ಅದನ್ನು ಬರ್ಕೊಬೇಕು. ನೆಕ್ಸ್ಟು ಆ್ಯಕ್ಚುಲಿ ಸ್ಟಡಿಯಿಂಗ್ ಅಂದರೆ ಏನು ಅಂದರೆ, ಫಸ್ಟ್ ಅರ್ಥ ಮಾಡ್ಕೋಬೇಕು. ಯಾವುದೇ ಕಾನ್ಸೆಪ್ಟ್ ಆಗಲಿ ಅರ್ಥ ಮಾಡ್ಕೋಬೇಕು. ಈಗ ನಾನು ಏನೇನು ಹೇಳ್ತಾ ಇದ್ದೀನಿ ಅದನ್ನು ನಿಮ್ಮ ಮಕ್ಕಳಿಗೆ ಹೇಳಿ. ಅರ್ಥ ಮಾಡ್ಕೊಳ್ದೆ ಮಗಪ್ ಮಾಡಿದ್ರೆ ನೀವಿಲ್ಲಿ 100% ತೊಗೊಂಡ್ರು ಹೈಯರ್ ಕ್ಲಾಸಸ್ಸಲ್ಲಿ ಹೋಗಿ ಕೂತ್ಕೊಳ್ತೀರ. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನೀವು ಅದನ್ನು ಕ್ಲಿಯರ್ ಮಾಡೋಕ್ಕಾಗಲ್ಲ. ನಾನು ಎಷ್ಟು ಜನನ ನೋಡಿದ್ದೀನಿ ಅಂದರೆ PUCಯಲ್ಲಿ 98-99% ತೆಗೆದಿರ್ತಾರೆ. ಜಸ್ಟ್ ಕರ್ನಾಟಕ CETಯಲ್ಲೇ 2 ಲಕ್ಷ 3 ಲಕ್ಷ ರ್ಯಾಂಕಿಂಗ್ ತೊಗೊಂಡಿರ್ತಾರೆ. ಅಂದರೆ ಅವ್ರಿಗೆ ನಾಲೆಡ್ಜ್ ಇರಲ್ಲ, ಅಪ್ಲಿಕೇಶನ್ ಬೇಸ್ಡ್ ಗೊತ್ತಿರಲ್ಲ, ಜಸ್ಟ್ ಮಗಪ್ ಮಾಡ್ತಾರೆ. ಸೊ ಆ ಥರ ಮಗಪ್ ಮಾಡಬಾರ್ದು. ಅರ್ಥ ಮಾಡಿಕೊಂಡು ಕಲಿತು ಆಮೇಲೆ ಮಗಪ್ ಮಾಡಬೇಕು. ಮಗಪ್ ಮಾಡಲೇಬೇಕು. ಎಸ್ಪೆಷಲಿ ನಂದು ಕೆಮಿಸ್ಟ್ರಿ ಇರ್ಬೋದು, ಕೆಲವು ಫಾರ್ಮುಲಾಸ್ ಇರ್ಬೋದು, ಮ್ಯಾಥ್ಸ್ ಫಾರ್ಮುಲಾಸು, ಪಾಯಿಂಟ್ಸು, ಇದೆಲ್ಲ ಮೆಮೊರೈಸ್ ಮಾಡಲೇಬೇಕು. ಮೆಮೊರೈಸ್ ಅಂದರೆ ಏನು? ತಲೆಯಲ್ಲಿ ಇಟ್ಕೊಳ್ಳೋದು. ನಾನು ಎಲ್ಲ ಇಡೀ ಟೆಕ್ಸ್ಟ್ ಬುಕ್ನ, ನಾನು ಎಕ್ಸಾಂಪಲ್ ಸೈನ್ಸು ಕೆಮಿಸ್ಟ್ರಿ ಎಲ್ಲ ಹೇಳ್ತೀನಲ್ಲ, ಈ 12th 11th 10th ಎಲ್ಲನೂ ಸುಮ್ಮನೆ ಓದ್ಕೊಂಡೋದ್ರೆ ಚೆನ್ನಾಗೇ ಅರ್ಥ ಆಗುತ್ತೆ. ಯಾರಿಗೆ ಇಂಗ್ಲೀಷ್ ಬರುತ್ತೆ ಅದು ಚೆನ್ನಾಗೇ ಅರ್ಥ ಆಗುತ್ತೆ. ಲರ್ನಿಂಗ್ ಅಂದ್ರೇನು? ಅದನ್ನು ಅರ್ಥ ಮಾಡಿಕೊಂಡು ತಲೆಯಲ್ಲಿ ಇಟ್ಕೋಬೇಕು. ಸೊ ಅದನ್ನೇ ಮಗಪ್ ಅನ್ನೋದು, ಅದನ್ನೇ ಮೆಮೊರೈಸ್ ಅನ್ನೋದು ಅಲ್ವಾ, ಅದನ್ನು ಹೇಳ್ಕೊತಾ ಇರ್ಬೇಕು. ನೆಕ್ಸ್ಟ್ ಲಾಸ್ಟ್ ತುಂಬ ಇಂಪಾರ್ಟೆಂಟ್ ಸ್ಟಡೀಸಲ್ಲಿ ಏನು ಅಂದರೆ, ರಿವೈಸ್ ಮಾಡ್ತಾನೇ ಇರಬೇಕು. ಪದೇ ಅದು ಏನು ಓದಿರ್ತೀವಲ್ವ ಅದನ್ನು ರಿವೈಸ್ ಮಾಡ್ತಾನೇ ಇರಬೇಕು. ನಾನು ಹೆಂಗೆ ಹೇಳ್ಕೊಡ್ತೀನಿ ನನ್ನ ಸ್ಟೂಡೆಂಟ್ಸ್ಗೆ, ನನ್ನ ಮಕ್ಕಳಿಗೆ ಅಂದರೆ, ನಾನು ಕೆಲವು ಕಾನ್ಸೆಪ್ಟ್ಸು, ಕೆಲವು ಹೆಂಗಿರುತ್ತೆ ಆನ್ಸರ್ಸು ಅಂದರೆ ತುಂಬ ಮರ್ತೋಗುತ್ತೆ. ನಮ್ಮ ಕೆಮಿಸ್ಟ್ರಿಲಂತೂ, ನಾನು ಕೆಮಿಸ್ಟ್ರಿ ಟೀಚರ್ ಆಗಿರೋದ್ರಿಂದ ನಾನು ಹೇಳ್ತೀನಲ್ಲ, ನನ್ನ MScಲ್ಲಿ ಒಂದು 2000-3000 ರಿಯಾಕ್ಷನ್ಸ್ ಇರುತ್ತೆ. ಈಕ್ವೇಷನ್ಸ್ ಎಷ್ಟೊಂದಿರುತ್ತೆ, ಅದನ್ನೆಲ್ಲ ಬೈ ಹಾರ್ಟ್ ಮಾಡಬೇಕು ಅಂದರೆ ಬರೆದು ಎಲ್ಲ ಕಡೆ ಅಂಟಿಸ್ಕೊಂಡ್ಬಿಡ್ತಿದ್ದೆ, ಆಯಿತಾ. ಸೊ ಆ ಥರ ಇದ್ದಾಗ ನಾವು ನೋಡ್ತಾನೇ ಇರಬೇಕು. ಆ ಥರ ಪದೇ ಫಾರ್ಮುಲಾಸು ಏನಾನ ಇರಲಿ, ಅವ್ರಿಗೇನು ಕಷ್ಟನೋ ಅದನ್ನು ಒಂದು ಜಾಗದಲ್ಲಿ ಬರೆದು ಅಂಟಿಸ್ಕೊಂಡ್ಬಿಟ್ರೆ ಒಂದು 3-4 ದಿನ ಅದನ್ನೇ ಹೋಗ್ತಾ ಬರ್ತಾ ನೋಡ್ತಾ ಇದ್ದರೆ ನೀವು ಆಮೇಲೆ ಮರ್ತೋಗು ಅಂತ ಹೇಳಿದ್ರು ಕೂಡ ಮರ್ತೋಗೋಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಬಂದು ಅವ್ರು ಓದಿರ್ತಾರಲ್ವ, ಅದನ್ನು ಯಾರಿಗಾನ ಹೇಳಿದರೆ ತುಂಬ ಜಾಸ್ತಿ ನೆನಪಿರುತ್ತೆ. ಯಾರಿಗೂ ಹೇಳೋಕ್ಕಾಗಲ್ಲ ಅಂದರೆ ಒಂದು ಗೋಡೆಗೆ ಹೇಳಿ, ಒಂದು ಡಾಲ್ ಕುತ್ಕೊಂಡು ಹೇಳಿ, ಅಥವಾ ಅವ್ರಿಗವರೇ ಎಕ್ಸ್ಪ್ಲೇನ್ ಮಾಡ್ಕೊಳ್ಳಿ. ಸುಮ್ಮನೆ ಕುತ್ಕೊಂಡು ನೀವೇನೋ ಚಪಾತಿ ಮಾಡ್ಕೊತ ಏನು ಓದಿದೆ ಹೇಳು, ಎಕ್ಸ್ಪ್ಲೇನ್ ಮಾಡು ಅಂತ ಕೇಳ್ಬೋದು. ಸ್ವಲ್ಪ ನಿಮಗೆ ಹೇಳ್ತಾಯಿದ್ರು ನೀವು ಹೌದಾ ಹಿಂಗಾಗುತ್ತಾ, ಕೆಲವೆಲ್ಲ ಟಾಪಿಕ್ಸ್ ಹಾಗೆ ಕೇಳಿದ್ರು ಆಯಿತು, ಅವ್ರಿಗೂ ರಿವಿಷನ್ ಆಗುತ್ತೆ. ಇನ್ನೊಂದೇನು ಅಂದರೆ, ಮೋರ್ ದೆ ಸೇ, ಎಷ್ಟು ಸಾರಿ ಹೇಳ್ತಾರೋ ಆಗ ಅವ್ರಿಗೆ ಕ್ಲಾರಿಟಿ ಸಿಗುತ್ತೆ, ಅವ್ರು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ. ಯಾವಾಗಲೂ ನೋಡಿ, ಒಬ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ನಮಗೆ ಚೆನ್ನಾಗಿ ಬರುತ್ತೆ. ಅದಕ್ಕೆ ಟೀಚರ್ಸ್ ಬುದ್ಧಿವಂತರು. ಏನಕ್ಕೆ ಬುದ್ಧಿವಂತರು ಅಂದರೆ, ಅವ್ರಿಗೆ ಹೇಳಿ ಈಗೇನು 10 ವರ್ಷ ಹೇಳ್ತಾನೇ ಇರ್ತೀವಿ ನಾವು, ಹೇಳಿ ಅದು ಯಾವ ಲೆವೆಲ್ಗೆ ಆಗ್ಬಿಟ್ಟಿರುತ್ತೆ ಅಂದರೆ ತುಂಬ ಚೆನ್ನಾಗಿ ಅರ್ಥ ಆಗೋಗಿರುತ್ತೆ.
ಫಸ್ಟ್ ಇಯರಲ್ಲಿ ಅಷ್ಟು ಕಾನ್ಫಿಡೆನ್ಸ್ ಇರಲ್ಲ ನಮಗೆ. ಕಂಟೆಂಟ್ ಗೊತ್ತಿರುತ್ತೆ, ಬಟ್ ಅದರ ರಿಲೇಟೆಡ್ ಹೆಂಗೆ ಕ್ವಶನ್ಸ್ ಬರ್ಬೋದು, ಮಕ್ಕಳಿಗೆ ಏನು ಡೌಟ್ ಬರುತ್ತೆ, ಈ ಥರ ಎಲ್ಲ ಗೊತ್ತಿರಲ್ಲ. ಅದು ಹೋಗ್ತಾ ಹೋಗ್ತಾ ವರ್ಷ ಹೋಗ್ತಾ ಹೋಗ್ತಾ ಎಕ್ಸ್ಪೀರಿಯನ್ಸ್ ಹೆಂಗೆ ನಮ್ಮನ್ನು ಪರ್ಫೆಕ್ಟ್ ಮಾಡುತ್ತೆ ಅಂದರೆ ಇದರಿಂದನೇ. ಒಬ್ರಿಗೆ ಹೇಳೋದ್ರಿಂದ ನಾವು ತುಂಬ ಚೆನ್ನಾಗಿ ಕಲಿತೀವಿ. ನಮಗೀಗ ನೋಡಿ ಅಷ್ಟೊಂದು ರಿಯಾಕ್ಷನ್ಸ್ ಇರುತ್ತೆ, ನಾವು ನೋಡ್ಕೊಳ್ಳದೆ ಬರಿತೀವಿ. ನಮ್ಗದು ಅಭ್ಯಾಸ ಆಗೋಗಿರುತ್ತೆ, ಯಾಕೆಂದರೆ ಹೇಳಿ 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 ಅಭ್ಯಾಸ ಆಗೋಗಿರುತ್ತೆ. ಅವರು ಆ ಥರನೇ. ಈಗ 11th 12thಲ್ಲೆಲ್ಲ ಅವ್ರು JEE ನೀಟ್ ಬರೀತಾರಲ್ಲ, ಅವ್ರು ಯಾವ ಲೆವೆಲ್ಗೆ ಅಂದರೆ ಒಂದು 15 ಸತಿ ಟೆಕ್ಸ್ಟ್ ಬುಕ್ ಓದಿರ್ತಾರೆ. ಓದಿ 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 ಅವ್ರಿಗೆ ಯಾವ ಲೆವೆಲ್ಗೆ ಆಗಿರುತ್ತೆ ಅಂದರೆ ಮರ್ತೋಗೋಕ್ಕೆ ಸಾಧ್ಯನೇ ಇರಲ್ಲ, ಹಾಗಿರುತ್ತೆ. ನೆಕ್ಸ್ಟ್ ಕೀವರ್ಡ್ಸ್ ಕಾನ್ಸೆಪ್ಟಲ್ಲಿ ಅದನ್ನು ಈಗೇನಾದ್ರು ಓದ್ತಾರೆ ಅಂದರೆ ಒಂದು ಪೆನ್ಸಿಲ್ ತೊಗೊಂಡು ಆ ಕೀವರ್ಡ್ನ ಸರ್ಕಲ್ ಮಾಡ್ಕೊಳ್ಳೋಕ್ಕೆ ಹೇಳಿ, ಅಥವಾ ಹೈಲೈಟರು, ಅಥವಾ ಬೆಸ್ಟ್ ಅಂದರೆ ಅವ್ರ ಹ್ಯಾಂಡ್ ರೈಟಿಂಗಲ್ಲಿ ಆ ಕೀವರ್ಡ್ನ ಬರ್ಕೋಬೇಕು. ನಾನು ಯಾವಾಗಲೂ ನನ್ನ ಮಕ್ಕಳಿಗೆ ಹಂಗೆ ಮಾಡಿಸ್ತೀನಿ, ನನ್ನ ಸ್ಟೂಡೆಂಟ್ಸ್ನು, ನನ್ನ ಸ್ವಂತ ಮಕ್ಕಳಿಗೂ. ಆ ಟೆಕ್ಸ್ಟ್ ಬುಕ್ಕಲ್ಲೇ ಆ ಕೀವರ್ಡ್ನ ಒಂದು ಕಾರ್ನರಲ್ಲಿ, ಯೂಶಲಿ ನೋಡಿ 11th 12th ಟೆಕ್ಸ್ಟ್ ಬುಕ್ ನೋಡಿ, ಕೆಮಿಸ್ಟ್ರಿ ಎಸ್ಪೆಷಲಿ ಜಾಗ ಕೊಟ್ಟಿರ್ತಾರೆ ಅವರು. ಒಂದು ಪ್ಯಾರಾಗ್ರಾಫ್ ಕೊಟ್ಟು ಅದ್ರ ಪಕ್ಕ ಜಾಗ ಕೊಟ್ಟಿರ್ತಾರೆ. ಅವ್ರಿಗೇನಾದ್ರು ಇಂಪಾರ್ಟೆಂಟ್ ಅಂತ ಅನಿಸಿದ್ರೆ ಅಲ್ಲಿ ಬರ್ಕೊಳ್ಳೋಕ್ಕೆ. ಸೊ ಆ ಥರ ಕೀವರ್ಡ್ಸ್ನ ಬರ್ಕೋಬೋದು. ಯಾವುದೇ ಸಬ್ಜೆಕ್ಟಲ್ಲಾಗಿರ್ಬೋದು ಇದು ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಬಂದು ಎಕ್ಸಾಮ್ ಟೈಮಲ್ಲಿ ಕಾಮ್ ಪಾಸಿಟಿವ್ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಬೇಕು. ನೀವು ಜಗಳ ಆಡೋದು, ಅವ್ರ ಮೇಲೆ ಕಿರ್ಚಾಡೋದು, ಅವ್ರ ಮೇಲೆ ಫ್ರಸ್ಟ್ರೇಷನ್ ತೋರಿಸೋದು, ಇದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಅದೇನೇನು ಮಾಡಬೇಕು ನೀವು ಥಿಂಕ್ ಮಾಡ್ಕೊಳ್ಳಿ. ಮನೆಯಲ್ಲಿ ಕಾಮ್ನೆಸ್, ಪಾಸಿಟಿವ್ ಎನ್ವೈರ್ನ್ಮೆಂಟ್ ಇರಬೇಕು. ನೆಕ್ಸ್ಟ್ ಬಂದು ರೆಗ್ಯುಲರ್ ರೊಟೀನು, ಅದನ್ನು ಅವ್ರು ಕ್ರಿಯೇಟ್ ಮಾಡಿಬಿಡ್ಬೇಕು. ಮಕ್ಕಳಲ್ಲೇ ಕ್ರಿಯೇಟ್ ಮಾಡಿದ್ರೆ ಬೆಸ್ಟು. ಸಂಜೆ 6 ಗಂಟೆಗೆ ಏನೇ ಆದರೂ ಕೂಡ, ಆ ಕಡೆ ಭೂಕಂಪ ಆಗ್ತಿದ್ರು ಕೂಡ ಇಲ್ಲಿ ಕೂತ್ಕೊಂಡು ಓದಬೇಕು. ನಿಜವಾಗ್ಲೂ ಹೇಳ್ತೀನಿ, ನಮ್ಮಮ್ಮ ಆ ವಿಷಯದಲ್ಲಿ ಮನೆಗೆ ಬಂದಿದ ತಕ್ಷಣ ನಮಗೆ ಊಟಕ್ಕೂ ಇಡ್ತಿರ್ಲಿಲ್ಲ, ಅಷ್ಟು ಡಿಸಿಪ್ಲೀನು. ನಮ್ಮಮ್ಮಂಗೆ ಏನು ಅಂದರೆ ನನ್ನ ಮಕ್ಕಳು ಚೆನ್ನಾಗಿ ಓದಬೇಕು, ನನ್ನ ಮಕ್ಕಳು ಚೆನ್ನಾಗಿ ಓದಬೇಕು ಅಂತ. ನಾವು ತುಂಬ ಬಡವರಿದ್ರು ಫ್ರೆಂಡ್ಸ್, ನಿಜವಾಗ್ಲೂ ಅವ್ರಿಗೇನು ಅಂದರೆ ಹಿಂಗನ ಒಂದು ಸ್ಟೇಟಸ್ಸಿಗೆ ತರಿಸ್ಬೇಕು ನನ್ನ ಮಕ್ಕಳು, ಅದು ಓದಿನಿಂದನೇ ಸಾಧ್ಯ ಅಂತ ನಮ್ಮಮ್ಮಗೆ ಚೆನ್ನಾಗಿ ಗೊತ್ತಿತ್ತು. ಸೊ ಬಂದಿದ್ದ ತಕ್ಷಣ ಹೋಮ್ವರ್ಕ್ ಮಾಡಲೇಬೇಕು, ಆಮೇಲೆ ಊಟ, ಅರ್ಧ ಗಂಟೆ ಹೋಮ್ವರ್ಕ್, ಆಮೇಲೆ ಊಟ. ಏನಾಗಲ್ಲ, ನಿಮ್ದೇನು ಪ್ರೀತಿ ಊಟದಲ್ಲೇ ತೋರಿಸ್ಬೇಕು ಅಂತ ಏನಿಲ್ಲ. ಅಂದರೆ ಅಷ್ಟು ಅವರಿಗೆ ಪ್ರೀತಿ ಅನ್ನೋದು ನನ್ನ ಮಕ್ಳದ್ದು ಭವಿಷ್ಯ ಚೆನ್ನಾಗಿರಬೇಕು, ಅವ್ರೊಂದು ಸೆಟ್ಲಾಗಬೇಕು ಅಂತ, ಆ ಥರ. ಆಯಿತಾ? ನೀವು ಆ ಥರನೇ ಮಾಡಿ ಅಂತ ಏನಿಲ್ಲ, ಹೇಳ್ತಿಲ್ಲ ನಾನು. ನಿಮ್ಗೆ ಹೆಂಗೋ, ಈಗ ಮಕ್ಳಿಗೆ ಪ್ರೆಷರ್ ಆಗುತ್ತೆ ಅದು ಇದು ಅಂದ್ಕೊಂಡ್ರೆ ನೀವು ಬೇರೆ ರೀತಿ ನೋಡಿ. ಎಲ್ಲ ಮಕ್ಕಳು ಒಂದೇ ಥರ ಇರಲ್ಲ. ಬಟ್ ನಾವು ಕೇಳ್ತಿದ್ವಿ, ನಾವು 3 ಜನ ಮಕ್ಕಳು ಕೇಳ್ತಿದ್ವಿ. ಬಂದಿದ್ದ ತಕ್ಷಣ ಏನಿಲ್ಲ, ಕೈಕಾಲು ತೊಳ್ಕೊ ಒಂದು 5 ನಿಮಿಷ, ಆಮೇಲೆ ಕೂತ್ಕೊಂಡು ಹೋಮ್ವರ್ಕ್ ಮಾಡು ಒಂದು ಅರ್ಧ ಗಂಟೆ, ಆಮೇಲೆ ಊಟ. ಆಯಿತಾ? ಆ ಥರ ಇವ್ರಿಗೂ ಒಂದು ರೊಟೀನ್ ಸೆಟಪ್ ಮಾಡಬೇಕು. 6 ಗಂಟೆ ಅಂದರೆ 6 ಗಂಟೆಗೆ ಊಟ, 6 ಗಂಟೆ ಅಂದರೆ 6 ಗಂಟೆಗೆ ಏನದು ಓದೋದು, 6ರಿಂದ 9 ಆ ಥರ ಓದ್ಬಿಡೋದು. ಆಯಿತಾ? ಆ ಥರ ರೊಟೀನು. ನೆಕ್ಸ್ಟ್ ಡಿಸ್ಟ್ರ್ಯಾಕ್ಷನ್ ಇರಬಾರ್ದು. ಓದ್ಕೊ ಅಂತ ಹೇಳ್ಬಿಟ್ಟು TV ಜೋರಾಗಿ ಹಾಕೋದು, ಅವ್ರ ಮುಂದೆ ನೀವೇ ಶಾರ್ಟ್ಸು, ರೀಲ್ಸು, ಮೊಬೈಲ್ ನೋಡೋದು, ಜೋರಾಗಿ ರಿಲೇಟಿವ್ಸ್ ಜೊತೆ ಮಾತಾಡೋದು, ಈ ಥರದ್ದೆಲ್ಲ ಡಿಸ್ಟ್ರಾಕ್ಷನ್ಸ್ ಏನೂ ಇರಬಾರ್ದು. ನಮ್ಮ ಮನೇಲೇ ಎಕ್ಸಾಂಪಲ್ ಹೇಳ್ತೀನಿ. ನಾನಿ ದೊಡ್ಡೋಳು, ಚಿನ್ನಿ ಚಿಕ್ಕವಳು. ಆಯಿತಾ? ಚಿನ್ನಿ ಹೋಗ್ಬಿಟ್ಟು ನಾನಿನ್ನ ಡಿಸ್ಟರ್ಬ್ ಮಾಡೋ ಎಲ್ಲ ಚಾನ್ಸಸ್ಸು ಇರುತ್ತೆ. ಸೊ ಈ ಮನೆ ಕಟ್ಟಿರೋ ಮೇನ್ ಉದ್ದೇಶನೇ ಮಕ್ಕಳು ಎಜುಕೇಷನ್ ಚೆನ್ನಾಗಾಗಲಿ ಅಂತ. ಆಯಿತಾ? ಮೇಲೆ ಕೆಳಗಡೆ ಡುಪ್ಲೆಕ್ಸ್, ನನಗೆ ಕ್ಲೀನಿಂಗ್ ಎಷ್ಟು ಕಷ್ಟ ಆದರೂ ಕೂಡ ತಲೆಯಲ್ಲಿ ಅದೇ ಇದ್ದಿತ್ತು. ಯಾರೋ TV ನೋಡ್ತಿರ್ತಾರೆ, ಚಿನ್ನಿನೇ ಗಲಾಟೆ ಮಾಡ್ತಿರ್ತಾಳೆ. ಬಟ್ ಹಾಗಂತ ನಾನಿಗೆ ಡಿಸ್ಟರ್ಬ್ ಆಗಬಾರ್ದು. ಬಾಕ್ಲು ಹಾಕ್ಕೊಂಡು ಓದ್ಕೋತಾ ಇರ್ತಾಳೆ, ಅವಳಿಗೆ ಒಂಚೂರು ಡಿಸ್ಟರ್ಬ್ ಆಗೋಲ್ಲ ಮೇಲೆ ಇರೋದ್ರಿಂದ. ಸೊ ತಲೆಯಲ್ಲಿ ನಾವು ಡಿಸ್ಕಸ್ ಮಾಡ್ಕೊಂಡಿದ್ದೆ ಹಾಗೆ, ಏನು ಅಂದರೆ ಅವ್ರಿಗೆ ಸ್ಟಡೀಸ್ಗೆ ಡಿಸ್ಟರ್ಬ್ ಆಗಬಾರ್ದು. ಇನ್ನು 10-12 ವರ್ಷ ಓದಬೇಕು ಅವರು. ಆಯಿತಾ? ಆ 10-12 ವರ್ಷ ಅವ್ರಿಗೆ ಕಾಮ್ ಎನ್ವೈರ್ನ್ಮೆಂಟ್ ಕ್ರಿಯೇಟ್ ಮಾಡಬೇಕು. ತಲೆಯಲ್ಲಿ ನನಗೆ ಅದೇ ಇರುತ್ತೆ. ನಾನೇ ಆ ಕಡೆ ಹೋಗ್ದಂಗೆ ನೋಡ್ಕೋತೀನಿ. ಅವಳಾಗೆ ಬ್ರೇಕ್ ತೊಗೊಂಡು ನಾನೇ ಹೊರಗಡೆ ಬಂದರೆ ರೂಮಿಂದ, ಈಗ ನಂಬಲ್ಲ, ನಾನಿಗೆ ಸ್ಟಡಿ ಹಾಲಿಡೇಸ್ ಥರ ಕೊಟ್ಟಿದ್ದಾರೆ, ಕಂಟಿನ್ಯೂಸ್ ಆಗಿ ಓದ್ತಿರ್ತಾಳೆ. 1 ಅವರ್ಗೆ 10 ಮಿನಿಟ್ಸ್ ಹೊರಗಡೆ ಬರ್ತಾಳೆ. ಅವಳಿಗೆ ಅಲ್ಲೇ ನೀರು ಎಲ್ಲ ಪ್ರೊವೈಡ್ ಮಾಡ್ತಿರ್ತೀನಿ. ಆಮೇಲೆ ಅವಳಿಗೆ ಬೇಜಾರಾದಾಗ ಬಂದು TV ನೋಡ್ತಾಳೆ, ನಮ್ಮ ಜೊತೆ ಮಾತಾಡ್ತಾಳೆ, ಚಪಾತಿ ಲಟ್ಟರಿಸ್ತಾಳೆ, ಪಾತ್ರೆ ತೊಳಿತಾಳೆ. ಅವಳಿಗೆ ಬೋರ್ ಆದಾಗ, ಓದಿ ಬೋರ್ ಆದಾಗ ಬಂದು ಕೆಲಸ ಮಾಡಿಕೊಡ್ತಾಳೆ. ಜಾಸ್ತಿನೂ ಕೆಲಸ ಹಚ್ಚಕ್ಕೆ ಹೋಗಬೇಡಿ, ಯಾಕೆಂದರೆ ಇದ್ದಿದ್ದೆ. ಆಯಿತಾ? ಹೆಣ್ಮಕ್ಳು ಕಲಿಬೇಕು ಅಂದರೆ ಕಲಿಬೇಕು, ಇಲ್ಲ ಅಂತಲ್ಲ, ಸ್ವಲ್ಪ ಆಗಾಗ ಕಲಿಸ್ತಾ ಇರಿ. ಇಬ್ರಿಗೂ ಚೆನ್ನಾಗಿ ಓದಕ್ಕೆ ಬಿಡಿ, ಅದು ತುಂಬ ಇಂಪಾರ್ಟೆಂಟು.
ನಾನೇನು ಅಷ್ಟೇ, ನನಗೆ ಕರಿಯಮ್ಮ, ನನಗೆ ಓದಿ 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 ತಲೆಯೆಲ್ಲ ನೋಯ್ತಾ ಇರುತ್ತೆ. ಆ ಬುಕ್ಸ್ ಓದಿ ಓದಿ ಒಂಥರ ಕಣ್ಣೆಲ್ಲ ಬ್ಲರ್ ಆಗ್ತಾ ಇರುತ್ತೆ. ನೀನು ಕರಿ, ಪಾತ್ರೆ ತೊಳಿಬೇಕಾದ್ರೆ ನಾನು ಜೋಡಿಸ್ತೀನಿ. ಎಷ್ಟೊತ್ತು ಫ್ರೆಂಡ್ಸ್, ಒಂದು 5-10 ನಿಮಿಷ. ಅವ್ರೇನು ಅಷ್ಟೊತ್ತಿಗೆ ಓದಿ ಡಿಸ್ಟಿಂಕ್ಷನ್ ಸ್ಟೇಟ್ ರ್ಯಾಂಕ್ ಏನು ಬರೋಲ್ಲ. ನಾನು ಅದಕ್ಕೆ ಕರಿತೀನಿ ಏನಾದರೂ ಇದ್ದರೆ. ಬಟ್ ಆದಷ್ಟು ಜಾಸ್ತಿ ಏನು ಇದು ಮಾಡಲ್ಲ. ಒಂದು 5-10 ನಿಮಿಷ ಕೆಲಸ ಇದ್ದರೆ ಹೇಳ್ತೀನಿ ನಾನು. ಒಂದು ಅವ್ರಿಗೂ ರಿಲೀಫ್ ಆಗುತ್ತೆ. ಇನ್ನೊಂದು ನಾನು ಏನು ನಂಬ್ತೀನಿ ಗೊತ್ತಾ, ದೇವರೆಲ್ಲ ನೋಡ್ತಿರ್ತಾರೆ. ತಾಯಿಗೆ ಹೆಲ್ಪ್ ಮಾಡಿದ್ರೆ ನಿಜವಾಗ್ಲೂ ಗೊತ್ತಾ, ನನ್ನ ಎಂಥ ಬೋರ್ಡ್ ಎಕ್ಸಾಮ್ ಇದ್ದರು, ಎಂಥ ಹೈ ಲೆವೆಲ್ ಎಕ್ಸಾಮ್ ಇದ್ದರೂ ಕೂಡ ನಮ್ಮ ಅಮ್ಮಂಗೆ ಕಸ ಗುಡಿಸಿ ನೆಲ ಒರೆಸಿಬಿಟ್ಟು ಹೋಗ್ತಾಯಿದ್ದೆ. ಒಂದು ಫ್ಯಾಕ್ಟ್ ಏನು ಗೊತ್ತಾ, ನಮ್ಮ ಅಮ್ಮಂಗೆ ಹೆಲ್ಪ್ ಮಾಡಬೇಕು ಅಂತಲ್ಲ, ನನಗೆ ದೇವರು ಅಂದರೆ ಭಾರಿ ಹೆದರ್ಕೋತಾ ಇದ್ದೆ. ನಮ್ಮ ಅಮ್ಮಂಗೆ ಹೆಲ್ಪ್ ಮಾಡಿದ್ರೆ ದೇವ್ರು ನನಗೆ ಹೆಲ್ಪ್ ಮಾಡ್ತಾರೆ ಅನ್ನಂಗೆ ತಲೆಗಿರ್ತಿತ್ತು. ಅದು ನಿಜ ಕೂಡ. ತಾಯಿಗೆ ಹೆಲ್ಪ್ ಮಾಡಿದ್ರೆ ಈಗ ನಾನು ಎಷ್ಟು ಸುಸ್ತಾಗಿರುತ್ತೆ, ಬೆನ್ನೆಲ್ಲ ನೋಯ್ತಿರುತ್ತೆ, ಹೊರಗಡೆ ಹೋಗಿ ಹೇಳ್ಬೇಕಾ ಪದೇ ಪದೇ ನಾನು ಅದೇ ಹೇಳ್ತಾ ಇರ್ತೀನಿ. ನನಗೆ ಅನುಭವಿಸೋರಿಗೆ ಗೊತ್ತು, ಅಲ್ಲಿ ಇನ್ವಿಜಿಲೇಷನ್ ಮಾಡಿದವ್ರಿಗೆ ಗೊತ್ತು ಎಷ್ಟು ಬೆನ್ನು ಕಿತ್ಕೊಂಡು ಹೋಗ್ತಾ ಇರುತ್ತೆ ಅಂತ. ಸೊ ಈ ಥರ ನಾನೇ ಸ್ವಲ್ಪ ಬಂದು ಹೆಲ್ಪ್ ಮಾಡು ಅಂದರೆ ಎಷ್ಟು ಪುಣ್ಯದ ಕೆಲಸ ಅವಳಿಗೆ ಅಲ್ವಾ. ಸೊ ಆ ಥರ ದೇವ್ರೂ ಅವಳಿಗೆ ಹೆಲ್ಪ್ ಮಾಡ್ತಾರೆ. ಏನೋ ಒಂದು ರೀತಿಲಿ ಯಾವುದೋ ಒಂದು ಆನ್ಸರ್ ರಾಂಗ್ ಆಗೋ ಬದಲು ಕರೆಕ್ಟ್ ಆಗ್ಬೋದು, ದೇವ್ರು ಆ ರೀತಿ ಹೆಲ್ಪ್ ಮಾಡ್ತಾರೆ. ಸೊ ಓದು 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 ಅಂತ ಫುಲ್ ಅದರಲ್ಲೇ ಮುಳುಗೋದು ಬೇಡ, ಸ್ವಲ್ಪ ಅವರಿಗೆ ರಿಲ್ಯಾಕ್ಸೇಷನ್ ಅನ್ನೋದು ಬೇಕು. ನೆಕ್ಸ್ಟ್ ಬಂದು ಪಾಸಿಟಿವ್ ಆಗಿ ಅವ್ರ ಜೊತೆ ಮಾತಾಡಿ. ನಿನ್ನ ಕೈಲಾಗಲ್ಲ, ನಿನ್ನ ದಂಡಪಿಂಡ ಇಂಥದ್ದೆಲ್ಲ ಹೇಳಕ್ಕೆ ಹೋಗಬೇಡಿ. ಅವ್ರ ದಂಡಪಿಂಡ ಆಗಿದ್ದರೂ ಕೂಡ ಯಾಕೋ ನಿಂದ್ರಲ್ಲಿ ಏನೋ ಚೇಂಜ್ ಕಾಣ್ತಿದೆ ಕಣೋ, ಏನೋ ಈ ನಡುವೆ ಜವಾಬ್ದಾರಿ ಬಂದಂಗಿದೆ, ಹೌದಾ ನನ್ನದ್ರಲ್ಲಿ ಬಂದಿದೆಯಾ ಅಂತ ಅವ್ರಿಗೆ ಅನ್ಸ್ಬಿಡ್ಬೇಕು. ಕೂತ್ಕೊಂಡು ಓದ್ತಾರೆ. ನಾನು ಯಾವಾಗಲೂ ಆ ಟೆಕ್ನಿಕ್ನ ನನ್ನ ಸ್ಟೂಡೆಂಟ್ಸಿಗೆ ಫಾಲೋ ಮಾಡ್ತಿರ್ತೀನಿ. ಕೆಲವು ಸ್ಟೂಡೆಂಟ್ಸು ತುಂಬ ಬೇಜವಾಬ್ದಾರಿ, ಪಾಪ ಜಾಣರಿರ್ತಾರೆ, ಅವ್ರಿಗೆ ಓದಬೇಕು ಅಂತಲೇ ಅನಿಸಲ್ಲ, ಅಷ್ಟು ಪುಂಡ್ರು ಪೋಲಿಗಳು, ಬಂಗಾರದಂಥ ಮಕ್ಕಳು, ಒಳ್ಳೆಯವರೇ, ರೆಸ್ಪೆಕ್ಟ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಬಟ್ ಓದೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಆಗ ನಾನು ಏನು ಹೇಳ್ತೀನಿ, ನೋಡು ಈ ನಡುವೆ ಎಷ್ಟು ಇಂಟ್ರೆಸ್ಟಿಂದ ಕೇಳ್ತಾನವನು, ಅವ್ನು ಕೇಳ್ತಾನೆ ಇರಲ್ಲ ಪಾಠನ, ನಾನು ಹೇಳ್ತೀನಿ ಅಲ್ಲಿ ಕೇಳ್ತಾನೆ ಇರಲ್ಲ ಪಾಠನ. ಆದರೂ ನಾನು ಏನು ಹೇಳ್ತೀನಿ ಅಂದರೆ ಎಲ್ಲರ ಮುಂದೆ ಹೇಳ್ತೀನಿ, ಅವನ್ನ ಅಪ್ರಿಷಿಯೇಟ್ ಮಾಡ್ತೀನಿ. ಆ ಹುಡುಗ ಈ ನಡುವೆ ಎಷ್ಟು ಇಂಪ್ರೂವ್ ಆಗಿದ್ದಾನೆ ನೋಡಿ, ಅವ್ನು ನೋಡಿ ಕಲೀರಿ ಅಂತೀನಿ. ಅವ್ರಿಗೆ ಡೋಪಮೈನ್ ರಿಲೀಸ್ ಆಗುತ್ತೆ, ಖುಷಿ ಆಗುತ್ತೆ, ಹೌದಲ್ವಾ ಎಷ್ಟು ಚೆನ್ನಾಗಿದೆಯಲ್ಲ ಈ ಫೀಲಿಂಗು, ಓದ್ಬಿಟ್ಟು ನೋಡೋಣ ಅಂತ ನಿಜವಾಗ್ಲೂ ಚೇಂಜ್ ಆಗ್ತಾರೆ. ನೀವು ನಂಬಲ್ಲ, ನಾನು ಇದೇ ಟೆಕ್ನಿಕ್ನ ಫಾಲೋ ಮಾಡೋದು. ಆಮೇಲೆ ಒಂದು ಸಿಂಪಲ್ ಆನ್ಸರೇ ಕೇಳ್ತೀನಿ ಅಂತ. ಡೆಲ್ ಸ್ಟೂಡೆಂಟು, ಡೆಲ್ಲು ಅಂದರೆ ಇನ್ನು 1-2 ಮಾರ್ಕ್ಸು ತೆಗಿಯೋಕ್ಕಾಗಲ್ಲ ಅವ್ರ ಕೈಯಲ್ಲಿ, ಆ ಥರ ಇರುತ್ತೆ. ಅಂಥ ಡೆಲ್ ಸ್ಟೂಡೆಂಟ್ಗೆ ಸಿಂಪಲ್ ಕ್ವಶನ್ ಕೇಳೋದು, ಅದಕ್ಕೆ ಆನ್ಸರ್ ಮಾಡಿಬಿಟ್ರೆ ತುಂಬ ಹೊಗಳ್ತೀನಿ ನಾನು ಅವ್ರಿಗೆ. ಸೊ ಯಾವ ಮನುಷ್ಯನಿಗೂ ಹೊಗಳಿಕೆ ಇಷ್ಟ ಇಲ್ಲ ಅಂತ ಏನಿಲ್ಲ, ತುಂಬ ಖುಷಿಯಾಗುತ್ತೆ ಅವ್ರಿಗೆ. ಸೊ ಆಗ ಓದಬೇಕು ಅಂತ ಅನಿಸುತ್ತೆ. ನೆಕ್ಸ್ಟ್ ಕ್ಲಾಸಿಂದ ನಿಜವಾಗ್ಲೂ ಎಷ್ಟು ಅಟೆಂಟಿವ್ ಆಗಿ ಕೇಳ್ತಾರೆ. ಅಯ್ಯೋ ಓದಬೇಕು ಮ್ಯಾಮ್, ಏನೋ ನನ್ನ ಮೇಲೆ ಟ್ರಸ್ಟ್ ಇಟ್ಟಿರ್ತಾರೆ. ಹೀಗೆ ಕೇಳೋದು, ಓದ್ತೀಯ ಅಲ್ವೇನೋ, ಪ್ರಾಮಿಸ್ ಅಲ್ವೇನೋ, ಚೆನ್ನಾಗಿ ತೆಗಿತೀಯ ಅಲ್ವೇನೋ, ಈ ಕ್ವಶನ್ ಕೊಟ್ಟರೆ ಆನ್ಸರ್ ಬರೀತೀಯ ಅಲ್ವೇನೋ, ಹೀಗೆ. ನಾನು ಏನೋ ಅದು ಹೆಂಗಾಗೋಗಿದೆ ಅಂದರೆ, ನಾನು ಏನೋ ಸುಮ್ಮನೆ ಈ ಟೀಚಿಂಗ್ ಪ್ರೊಫೆಷನ್ಗೆ ಬಂದಿಲ್ಲ. ನಾನು ಫೇಲ್ ಆಗಿದ್ದ ಸ್ಟೂಡೆಂಟೇ ನನಗೆ ಗೋಲ್ಡ್ ಮೆಡ್ಲ್ ಬಂದಿದೆ, ರ್ಯಾಂಕ್ ಬಂದಿದೆ ಅಂದರೆ ನಂಗೆ ಟೀಚರಿಂದನೇ, ಆಯಿತಾ. ನಾನು ಆ ಪ್ರೊಫೆಷನ್ಗೆ ಹೋಗಿದ್ದೀನಿ ಅಂದರೆ ಪ್ರತಿಯೊಬ್ಬರಿಗೂ ನಾನು ಸೀರಿಯಸ್ಸಾಗಿ ತೊಗೋತೀನಿ. ಯಾಕೆಂದರೆ ಪೇರೆಂಟ್ಸ್ ನಮ್ಮ ಮೇಲೆ ಭರವಸೆ ಇಟ್ಟು ಕಳಿಸಿರ್ತಾರೆ, ಆಯಿತಾ, ಏನೋ ಒಂದು ಮಾಡ್ತಾರೆ ಅಂತ. ನಾನು ಆ ಥರನೇ ಅವ್ರಿಗೆ ಮಾಡ್ತೀಯಲ್ವೇನೋ ಅದು ಹೋಗ್ತಾ ಬರ್ತಾ ಕಾರಿಡಾರಲ್ಲಿ ಕಂಡರೂ ಕೂಡ ಓದ್ಯ ಒಂದು ಆನ್ಸರು, ಈ ಆನ್ಸರ್ ಓದ್ಯಾ, ಆನ್ಸರ್ ಹೇಳು, ನನಗೆ ವಿಶ್ ಮಾಡಬೇಡಿ, ಅದನ್ನು ಒಂದು ಫಾರ್ಮುಲಾ ಹೇಳಿ, ಹಿಂಗೆ ಹೇಳ್ತಾ ಇರ್ತೀನಿ ನಾನು. ಅಂದರೆ ಏನಾನ ಮಾಡಲಿ, ನಾನೇನೋ ದೊಡ್ಡದಾಗಿ ಉದ್ಧಾರ ಆಗಿದ್ದೀನಿ ಅಂತಲ್ಲ, ಬಟ್ ನಾನು ಚೇಂಜ್ ಆಗಿರೋದು ನನ್ನ ಟೀಚರಿಂದನೇ ಅಲ್ವಾ. ಸೊ ನನ್ನ ಸ್ಟೂಡೆಂಟ್ಸು ಚೇಂಜ್ ಆಗಲಿ. ಯಾವಾಗಲೂ ಒಂದು 20 ವರ್ಷ ಆದಮೇಲೆ ಈ ಥರ KVS, ನನ್ನದು ಇನ್ಷಿಯಲ್ ಬಂದು KVS, ಆಯಿತಾ, KVS ಮ್ಯಾಮ್ ಈ ಥರ ಹೇಳಿದರು ಅಂತ ಒಬ್ಬ ಹುಡುಗ ನೆನೆಸ್ಕೊಳ್ಳೋದು ಬೇಡ, ಅವನು ಉದ್ಧಾರ ಆದರೂ ಸಾಕು ಅಲ್ವಾ. ಆ ಥರ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ನೆಕ್ಸ್ಟು ಪೇಷನ್ಸ್ ಇರಬೇಕಪ್ಪ, ಎಷ್ಟು ಪೇಷನ್ಸ್ ಇದ್ದರೂ ಸಾಲದು. ಆಮೇಲೆ ಫ್ರಸ್ಟ್ರೇಷನ್ ಆಗುತ್ತೆ, ಕೋಪ ಬರುತ್ತೆ, 2 ತಟ್ಬೋಣ ಅನ್ನೋಷ್ಟು ಕೋಪ ಬರುತ್ತೆ ಮಕ್ಕಳ ಜೊತೆ ಹ್ಯಾಂಡ್ಲ್ ಮಾಡ್ಬೇಕಾದ್ರೆ. ಬಟ್ ನೀವು ಎಷ್ಟು ತಾಳ್ಮೆಯಿಂದ ಹ್ಯಾಂಡ್ಲ್ ಮಾಡ್ತೀರೋ ಅಷ್ಟು ಒಳ್ಳೆಯದು. ಅದು ವಯಸ್ಸಿಗೆ ಬಂದಾದ್ಮೇಲಂತೂ ಅವರೆಲ್ಲ ಪುಣ್ಯಾತ್ಮರು, ಆಯಿತಾ, ಹೇಳ್ತೀನಿ ನೋಡಿ. ಅವ್ರನ್ನ ಹ್ಯಾಂಡ್ಲ್ ಮಾಡೋಷ್ಟರಲ್ಲಿ ನಮಗೆ ಪುನರ್ಜನ್ಮ ನೋಡ್ದಂಗೆ ಆಗ್ಬಿಡುತ್ತೆ. ಆದಷ್ಟು ತಾಳ್ಮೆಯಿಂದ ಇರಿ, ನೀವು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ನೆಕ್ಸ್ಟ್ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ ಬೇರೆ ಸ್ಟೂಡೆಂಟ್ಸ್ ಜೊತೆ. ನಿನ್ನೆಗಿಂತ ಹೆಂಗೆ ಇಂಪ್ರೂವ್ ಆಗಿದೆಯಾ, ಈಗ ಪ್ರೀವಿಯಸ್ ಕ್ಲಾಸ್ಗಿಂತ ಈ ಕ್ಲಾಸ್ ಹೆಂಗೆ ಇಂಪ್ರೂವ್ ಆಗಿದೆಯಾ ನೀವೇ ನೋಡ್ಕೊಳ್ಳಿ. ಆ ಥರ ಅನಲೈಸ್ ಮಾಡ್ತಾ ಹೋಗಿ. ಕಂಟಿನ್ಯೂಸ್ ಆಗಿ ಓದೋದೇನು ಬೇಡ, ಸ್ವಲ್ಪ ಶಾರ್ಟ್ ಬ್ರೇಕ್ಸ್ ತೊಗೋತಾ ಇದ್ದರೆ ಬ್ರೈನು ಸ್ವಲ್ಪ ಸ್ಟಿಮ್ಯುಲೇಟ್ ಆಗುತ್ತೆ, ಎನರ್ಜೈಸ್ ಆಗುತ್ತೆ. ಆಗ ಮತ್ತೆ ಬ್ರೇಕ್ ಆದಮೇಲೆ ಓದ್ಕೊಂಡ್ರೆ ಬೆಸ್ಟ್. ನೆಕ್ಸ್ಟ್ ಬಂದು ಏನೇ ಇದ್ದರೂ ಕೂಡ ಚಿಕ್ಕ ಪುಟ್ಟ ಅವ್ರಿಗೆ ಅಪ್ರಿಷಿಯೇಟ್ ಮಾಡ್ತಾಯಿರಿ. ಇನ್ನು ಸಣ್ಣ ಪುಟ್ಟ ಫಿಸಿಕಲ್ ಆ್ಯಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳಿ. ಅಂದರೆ ನಾನು ಈಗಲೂ ನೆನೆಸ್ಕೋತೀನಿ, ಆ್ಯಕ್ಚುಲಿ ನಾನು ಎಂಥ ಸೆಕೆಂಡ್ PUC ಬೋರ್ಡ್ ಎಕ್ಸಾಮಲ್ಲೂ ಕೂಡ ಕಂಟಿನ್ಯೂಸ್ ಆಗಿ ಓದ್ತಾಯಿದ್ರು ಕೂಡ 10 ಮಿನಿಟ್ಸ್ ಐದರ್ ನಮ್ಮಮ್ಮ ಆರ್ ಎಲ್ಸ್ ಅಪ್ಪ
10 ಮಿನಿಟ್ಸ್ ವಾಕಿಂಗ್ ಕರ್ಕೊಂಡು ಹೋಗ್ತಾಯಿದ್ರು. ಏನನ್ನ ಇರಲಿ, ನಾನು ಆ್ಯಕ್ಚುಲಿ ಮ್ಯಾಥ್ಸಲ್ಲಿ 1 ಮಾರ್ಕ್ಸ್ ತಪ್ಪು ಬರೆದ್ಬಿಟ್ಟಿದ್ದೆ. ನನ್ನ ಬ್ಯಾಚಲ್ಲಿ ನಾನು 2005 PUC ಬರೆದವ್ರು ಗೊತ್ತು. ನಮ್ಮ ಪೇಪರ್ ಎಕ್ಸಾಮ್ ಆಗೋಗಿತ್ತು, ಮ್ಯಾಥ್ಸ್ ಪೇಪರ್ ಲೀಕೌಟ್ ಆಗಿತ್ತು ಅಂತ. ಫಸ್ಟ್ ಪೇಪರ್ ಬಂದು ತುಂಬ ಚೆನ್ನಾಗಿ ಮಾಡಿದ್ದೆ, ನನಗೆ 100 ಔಟ್ ಆಫ್ 100 ಬರುತ್ತೆ ಅಂತ. ಸೆಕೆಂಡ್ ಪೇಪರು ಯಾವುದೋ ಒಂದು ಕ್ವಶನ್ ತಪ್ಪಿತ್ತು ಆಯಿತಾ. ನಾನು ಆ ಬಗ್ಗೆ ಯೋಚನೆ ಮಾಡ್ಕೊತ ಹೋಗಿ ಒಂದು ಸಿಲ್ಲಿ ಮಿಸ್ಟೇಕ್ ಮಾಡಿ ಬಂದಿದ್ದೆ. 1 ಮಾರ್ಕ್ಸ್ ಹೊಟ್ಟೋಗಿತ್ತು ಮ್ಯಾಥ್ಸಲ್ಲಿ, 99. ಅದಕ್ಕೆ ಹತ್ತಿದ್ದೀನಿ. ನಮ್ಮ ಅಪ್ಪ ಅಮ್ಮ ಅಷ್ಟೂ ಸಮಾಧಾನ ಮಾಡಿ, ನಾನು ತುಂಬ ಹತ್ತಿದ್ದೀನಿ. ಇಷ್ಟು ಧೈರ್ಯ ಇರಲಿಲ್ಲ ಫ್ರೆಂಡ್ಸ್ ನನಗೆ. ಓದೋದೇ ಒಂದು ಸರ್ವಸ್ವ ಆಗೋಗಿತ್ತು. ಅಷ್ಟು ಹತ್ತಿದ್ದೀನಿ, ಒಂಥರ ಬೇಜಾರು ಮಾಡಿಕೊಂಡು. ನೆಕ್ಸ್ಟ್ ಎಕ್ಸಾಮ್ಗೆ ಒಂದು 5 ದಿನ ಗ್ಯಾಪ್ ಇತ್ತು. ಆ ದಿನ ನಾನು ಏನೂ ಓದಿರಲಿಲ್ಲ. ಆ ಮ್ಯಾಥ್ಸ್ ಎಕ್ಸಾಮ್ ಆಗಿದ್ದ ದಿನ ಅಪ್ಪನ ಇಟ್ಕೊಂಡು ಅಷ್ಟು ಹತ್ತಿದ್ದೀನಿ, ಅವ್ರ ತೊಡೆ ಮೇಲೆಲ್ಲ ಮಲ್ಕೊಂಡು. ನನಗೆ ಈಗಲೂ ನೆನಪಿದೆ. ಆಗ ಅವರು ಆ ಥರನೇ ಏನೇ ಇದ್ದರೂ ಕೂಡ ಒಂದು ಮಾರಲ್ ಸಪೋರ್ಟ್ ಕೊಡೋರು, ಒಂದು ವಾಕಿಂಗ್ ಕರ್ಕೊಂಡೋಗೋರು. ಹೆಂಗೋ ನಮಗೆ ಸ್ಟೂಡೆಂಟ್ಸ್ ಯಾರು ಎಫರ್ಟ್ ಹಾಕ್ತಾರಲ್ವ, ಅವ್ರಿಗೆ ಆ ಸಂಕಟ ಗೊತ್ತು, 1 ಮಾರ್ಕ್ಸ್ ಹೋಗೋ ಸಂಕಟ ಅವ್ರಿಗೆ ಗೊತ್ತು. ಸೊ ಆ ಥರ ಪೇರೆಂಟ್ಸ್ ಏನೇ ಇದ್ದರೂ ಕೂಡ, ಅವ್ರು ಒಳ್ಳೆಯವರಾಗಿರಲಿ ಕೆಟ್ಟವರಾಗಲಿ ಏನಾಗಿದ್ರೂ ಕೂಡ, ಏನಿಗೋಸ್ಕರ ನೀವು ಕಷ್ಟಪಡಬೇಕು ಗೊತ್ತಾ, ನಿಮಗೋಸ್ಕರನೇ ನೀವು ಕಷ್ಟಪಡಿ. ನಾನು ಹೇಳಿದ್ನಲ್ಲ, 10 ವರ್ಷ ಆದಮೇಲೆ ನಿಮಗೆ ಅನಿಸ್ಬಾರ್ದು ನಾನು ಇನ್ನೂ ಎಫರ್ಟ್ ಹಾಕಬೇಕಿತ್ತು, ಇನ್ನೂ ಅವ್ರಿಗೆ ಮೋಟಿವೇಟ್ ಮಾಡಬೇಕಿತ್ತು ಅಂತ ಅನಿಸ್ಬಾರ್ದು. ಆಗಾಗ ಗ್ರೀನ್ ಟೀ ಕೊಡಿ, ನೀರು ಕೊಡ್ತಾಯಿರಿ. ಹೈಡ್ರೇಟೆಡ್ ಇದ್ದರೆ ಬ್ರೈನ್ ಚೆನ್ನಾಗಿ ವರ್ಕ್ ಆಗುತ್ತೆ. ಹೆಲ್ದಿ ಫುಡ್ ಕೊಡಿ. ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ಏನೂ ಬೇಡ. ಬೆಳಿಗ್ಗೆ ಹೊತ್ತು ಅಲಾರಾಮಿಂದ ಅವ್ರು ಎದ್ದೇಳಲ್ಲ. ಇನ್ಫ್ಯಾಕ್ಟ್ ನಮ್ಮಮ್ಮ ನಂಗೆ 4 ಗಂಟೆಗೆ ಎಬ್ಬಿಸ್ತಾಯಿದ್ರು. ಮೋಟಿವೇಟ್ ಮಾಡಿ, ಪ್ರೆಷರ್ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ನಿಮ್ಮ ಸೈಡಿಂದ ಎಷ್ಟು ಎಮೋಷ್ನಲ್ ಸಪೋರ್ಟ್ ಆಗುತ್ತೋ ಅಷ್ಟು ಕೊಡಿ. ಅವ್ರಿಗೆ ಹೇಳ್ತಾ ಇರಿ, ನೀವೇನು ಸಬ್ಜೆಕ್ಟೇ ಗೊತ್ತಿರಬೇಕು ಅಂತ ಏನಿಲ್ಲ. ಅಮ್ಮ ಇದು ನೆನಪಾಗ್ತಿಲ್ಲ ಅಂದರೆ ಹೇಳಿ, ಬರೆದು ಅಂಟಿಸ್ಕೊಳ್ಳೋ. ಬ್ರಷ್ ಮಾಡ್ಬೇಕಾದ್ರೆ ಹೇಳ್ಕೊ. ನಾನು ಹಿಂಗೆ ಹೇಳೋದು, ಈಕ್ವೇಷನ್ ಹೇಳ್ಕೊಡ್ತಾ ಇದ್ದೀನಿ, ನಾಳೆ ಎದ್ದಿದ ತಕ್ಷಣ ಬ್ರಷ್ ಮಾಡ್ಬೇಕಾದ್ರೆ ಈ ಈಕ್ವೇಷನ್ ನಿಮ್ಮ ಮನಸ್ಸಲ್ಲಿ ಬರಬೇಕು, ಮಲ್ಕೊಳ್ಳೋಬೇಕಾದ್ರೆ ಈ ಫಾರ್ಮುಲಾ ನಿಮ್ಮ ಮನಸ್ಸಲ್ಲಿ ಬರಬೇಕು, ಇವತ್ತು ಏನೇನು ಕಲ್ತಿದ್ದೀರಿ ಅಂತ ಒಂದು 5 ಆನ್ಸರ್ ನಿಮ್ಮ ಅಮ್ಮಂಗೆ ನೀವು ಹೇಳಬೇಕು. ನಾನು ಹಿಂಗೆ ಹೇಳೋದು ಕ್ಲಾಸಲ್ಲಿ ಆಯಿತಾ. ಅವ್ರಿಗೆ ರಿವೈಷನ್ ಮಾಡಿ ಹೆಂಗಾಗುತ್ತೆ ಅಂದರೆ ಬ್ರೈನಲ್ಲಿ ಹೋಗಿ ಕೂತ್ಕೊಂಡ್ಬಿಡುತ್ತೆ. ಈಗ ನಿಮಗೆ ಫೋನ್ ನಂಬರ್ಸ್ ಕೇಳು ನೆನಪಿರುತ್ತಲ್ವ, ಮರ್ತೋಗುತ್ತಾ? ಇಲ್ಲ ಅಲ್ವಾ, ಯಾಕೆಂದರೆ ಅದು ತಲೆಯಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟಿರುತ್ತೆ. ನಿಮಗೆ ಬೇಕು ಅಂದರೂ ಡಿಲೀಟ್ ಮಾಡೋಕ್ಕಾಗಲ್ಲ. ಹಾಗೆ ಅವ್ರಿಗೆ ಸಬ್ಜೆಕ್ಟ್ ಆಗಬೇಕು. ಸೊ ಆ್ಯಸ್ ಎ ಪೇರೆಂಟು ತುಂಬಾ ಕಷ್ಟ, ಬಟ್ ಆದರೂ ಅದನ್ನು ಎಂಜಾಯ್ ಮಾಡಿ. ಪ್ರತಿಯೊಂದು ಮೂಮೆಂಟಲ್ಲೂ ಅವ್ರಿಗೆ ಎಮೋಷ್ನಲಿ ಸಪೋರ್ಟ್ ಕೊಡಿ. ನಿಮಗೆ ಸಬ್ಜೆಕ್ಟ್ ಬರುತ್ತೆ ಅಂದರೆ ವೆರಿ ಗುಡ್. ಕುತ್ಕೊಂಡು ಸ್ವಲ್ಪ ಅವರಿಗೆ ಗೈಡ್ ಮಾಡಿ. ಜನ್ರಲಾಗಿಯೇ ಹೆಂಗೆ ಓದ್ಬೋದು, ಹೆಂಗೆ ಬ್ರೇಕ್ಸ್ ತೊಗೋಬೋದು, ಮೋಟಿವೇಟ್ ಮಾಡಿ. ಆಮೇಲೆ ಬರ್ತಾ ಅವ್ರ ಕೆರಿಯರ್ ಬಗ್ಗೆ ಮಾತಾಡಿ. ಆಮೇಲೆ ಮಕ್ಕಳಿಗೆ ಅಷ್ಟು ಬೇಸಿಕ್ಸ್ನ ಚೆನ್ನಾಗಿ ಹೇಳ್ಕೊಡಿ. ಬೈಹಾಟ್ ಮಾಡಿಸ್ಬೇಡಿ. ಹೋಗ್ತಾ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ. ಕುತ್ಕೊಳ್ಳಿ. ಚಿಕ್ಕ ಮಕ್ಕಳ ಹತ್ರ ಅಂತೂ ನಾವು ಕುತ್ಕೊಂಡು ಹೇಳ್ಕೊಡ್ಲೇಬೇಕು. ನೀವು ನೋಡಿದ್ರಲ್ಲ ಚಿನ್ನಿ ಎಷ್ಟು ತರಲೆ ಮಾಡ್ತಿದ್ಲು ಅಂತ, ಮುಂದೆ ಹಾಕ್ತೀನಿ ವಿತ್ ಆಡಿಯೋ. ಅವಳೆಷ್ಟು ನನಗೆ ಟಾರ್ಚರ್ ಕೊಡ್ತಾಳೆ ಅಂತ. ಅವಳ ಹತ್ರ ಸ್ವಲ್ಪ ಸ್ಟ್ರಿಕ್ಟಾಗೇ ಇರ್ತೀನಿ, ಯಾಕೆಂದರೆ ಯಾವಾಗಲೂ ನಾವು ನಗ್ತಾನೆ ಹೇಳ್ಕೊಡ್ಬೇಕು ಆಗುತ್ತೆ ಅಂತ ಅಲ್ಲ. ಎಲ್ಲೆಲ್ಲಿ ಯಾವಾಗ ನಡ್ಕೋಬೇಕು, ಹೆಂಗೆ ಸ್ಟ್ರಿಕ್ಟ್ ಆಗಿರಬೇಕು, ಯಾವಾಗ ಜೋವಿಯಲ್ ಆಗಿರಬೇಕು, ಹೆಂಗೆ ನಗಾಡಬೇಕು, ಅವೆಲ್ಲ ಪೇರೆಂಟ್ಸ್ಗೆ ಟೀಚರ್ಸ್ಗೆ ಗೊತ್ತಿರಬೇಕು ನಮಗೆ ಆಯಿತಾ. ಯಾವ ಟೈಮಲ್ಲಿ ಸ್ಟ್ರಿಕ್ಟಾಗಿದ್ದರೆ ಅವಳು ಓದ್ತಾಳೆ ಅಂತ ನನಗೆ ಅರ್ಥ ಆಗೋಗಿದೆ. ನಾನು ಯಾವಾಗ ಸ್ವಲ್ಪ ನಕ್ಕಿದ್ದೀನಿ ಅಂದರೆ ಒಂದು 5 ನಿಮಿಷದಲ್ಲಿ ಕಲಿಯೋ ಆನ್ಸರು ನಮ್ಮ ಚಿಕ್ಕ ಮೇಡಮು 1 ಅವರ್ ತೊಗೋತಾರೆ ಆಯಿತಾ. ಸೊ ಅದಕ್ಕೇ ಸ್ವಲ್ಪ ಸ್ಟ್ರಿಕ್ಟಾಗಿ ಹೇಳ್ಕೊಡ್ತಾ ಇರ್ತೀನಿ. ಏನು ಅಂದರೆ ಕ್ಯಾಮ್ರಾ ಆನ್ ಮಾಡಿ ಹೊಟ್ಟೋಗಿದ್ದೀನಿ, ನಾನು ಏನೂ ಎಡಿಟ್ ಮಾಡಿಲ್ಲ, ಬೇಜಾರು ಮಾಡ್ಕೊಬೇಡಿ. ಇದೊಂಥರ ಕೇಳಿ ಆಯಿತಾ, ಸುಮ್ಮನೆ ಇನ್ನೊಂದು ಕೆಲವು ದಿನಗಳು ಸುಮ್ಮನೆ ಕೇಳಿ. ಏನಾದ್ರು ನೋಡೋಂಗಿದ್ರೆ ನಾನು ಸ್ಟಾರ್ಟಿಂಗೇ ಹೇಳ್ತೀನಿ, ಇದು ನನ್ನ ರಿಕ್ವೆಸ್ಟು ಅಷ್ಟೇ, ಓಕೆನಾ. ಅದಕ್ಕೇ ಆದಷ್ಟು ನಿಮ್ಮ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ಎಫರ್ಟ್ ಹಾಕಿ. ಅವರು ಒಳ್ಳೆ ಮಾರ್ಕ್ಸ್ ತರದೇ ಇರೋ ಪರವಾಗಿಲ್ಲ, ನಾಲೆಜ್ ವೈಸ್ ಸ್ವಲ್ಪ ಚೆನ್ನಾಗಿದ್ರೂ ಸಾಕು. ಎಕ್ಸಾಮ್ಸೇ ಕಂಪ್ಲೀಟ್ ಲೈಫಲ್ಲ, ಮಾರ್ಕ್ಸೇ ಅವ್ರ ಕೆರಿಯರ್ನ ಡಿಸೈಡ್ ಮಾಡಲ್ಲ. ಬಟ್ ಬಂದರೆ ಅವರು ಸಕ್ಸಸ್ ರೇಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಏನೇ ಇದ್ದರೂ ಕೂಡ ನೀವು ಟೆನ್ಷನ್ ಮಾಡ್ಕೋಬೇಡಿ, ಅವ್ರಿಗೂ ಪ್ರೆಷರ್ ಮಾಡೋಕ್ಕೆ ಹೋಗಬೇಡಿ. ಎಷ್ಟಾಗುತ್ತೋ ಅಷ್ಟು ಓದಲಿ, ಎಷ್ಟಾಗುತ್ತೋ ಅಷ್ಟು ಎಫರ್ಟ್ ಹಾಕಲಿ. ಅವ್ರಿಗೆ ಜವಾಬ್ದಾರಿ ಬಂದಿದ್ರೆ ಅಂದರೆ ಸಾಕು, ಯಾವುದೋ ಒಂದು ಫೀಲ್ಡಲ್ಲಿ ಕ್ಲಿಕ್ ಆಗ್ತಾರೆ. ಯಾಕೆಂದರೆ ಎಲ್ಲರ IQ ಒಂದೇ ಥರ ಇರಲ್ಲ. ಎಲ್ಲರೂ ಓದಬೇಕು ಅಂದರೆ ಆಗಲ್ಲ ಫ್ರೆಂಡ್ಸ್. ಆ್ಯಸ್ ಎ ಪೇರೆಂಟ್ ಅವರ ಬೆಸ್ಟ್ ಫ್ರೆಂಡ್ ಆಗಿರಬೇಕು ನಾವು. Live on an island. We are reading. See here. See, what is this? Yana loves pink cupcakes. The bus becomes spaceship for Taboo. In winter, Taboo's Bola said that it was too cold.
Bola did not like Dad has was It was. it was too hot. Summer and hot. Good. Summer spelling. SUMMER. Hot. HOT. Cold. COLD. Yana. Injection. Yana. YNA. నీకేమి కొట్లే నీకు ఇంపించలే. Island. ISLAND. Injection. Oi. So. Next. Answer the question. In Taboo game. In Taboo game, where are These found. Textbook తీసుకురా. ಗೊತ್ತು. Textbook ತ್ಯಾ. Sharks. ಯಾಡ ಶಾರ್ಕ್ಸ್. ವಾಟರ್. ಟೆಕ್ಸ್ಟ್ ತ್ಯಾ ಶಿನಿತ. ಸಿ ತ್ಯಾ. ಸಿ ಅಮ್ಮ. ಸಿ. In this game, Taboo predictions. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದನ್ನು ಟಾಪಿಕ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಲೈಕ್ ಮಾಡಿ, ಹೈ ಪಾಯಿಂಟ್ಸ್ ಕೊಡೋದನ್ನು ಮರಿಬೇಡಿ.